ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಕ್ಲಾಸಸ್ ಇರೋ ಕಾರಣದಿಂದಾಗಿ ನಿಮಗೆ ಉಳಿದಂತಹ ನಂಬರ್ಸ್ ಅಂದ್ರೆ ತುಂಬಾ ಜನ ನನಗೆ ಲೈಕ್ ಕಾಲ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸು ಒಂದಷ್ಟು ಜನ. ಏಕೆ ಅಂತ ಹೇಳಿದ್ರೆ ರಿಮೈನಿಂಗ್ ನಂಬರ್ಸ್ ಬಗ್ಗೆ ಹೇಳಿ ಅಂತ ಹೇಳಿ. ಸೊ ಫೈನ್, ಈ ಒಂದು ವಿಡಿಯೋದಲ್ಲಿ ನಾವು 5ರಿಂದ 9 ಅಂದ್ರೆ 2025, ಸೊ ಈ ಡೇಟ್ಗಳಲ್ಲಿ ಹುಟ್ಟಿರೋರ್ಗೆ ಯಾವ ತಿಂಗಳು ಪ್ಲಸ್ ಇರುತ್ತೆ, ಯಾವ ತಿಂಗಳು ಮೈನಸ್ ಇರುತ್ತೆ ಅಂತ ನಾವು ನೋಡೋಣ. ಈ ಒಂದು ಸೆಷನ್ ಅಲ್ಲಿ ನಾನು ಎಲ್ಲಾ ನಂಬರ್ಸ್ ನ ಕವರ್ ಮಾಡ್ತೀನಿ. ಹಾಗೆ ಯಾವ ತಿಂಗಳು ನೋಡಿ, ನಿಮ್ಮ ವೈಯಕ್ತಿಕ ಅಂದ್ರೆ ಪರ್ಸನಲ್ ಇಯರ್ ಏನಾದ್ರು ಡಿಫ್ರೆಂಟ್ ಇದ್ರೆ ಅಲ್ಲಿ ಡಿಫ್ರೆಂಟ್ ಬರುತ್ತೆ. ಬಟ್ ಇದು ಓವರ್ ಆಲ್ ಈ ವರ್ಷ 2025ಕ್ಕೆ ನಾವು ತಗೊಳ್ಳೋದಾದ್ರೆ ಸೊ ಹೀಗೆ ತಗೋತೀವಿ. ಸೊ ಯಾರ್ಯಾರು 5ನೇ ತಾರೀಕು ಅಂತ ಹೇಳಿದ್ರೆ 5, 14, 23, ಸೊ ಇವರುಗಳಿಗೆ ಈ ವರ್ಷ ಹೇಗಿದೆ ಅಂತ ನಾವು ಫಸ್ಟ್ ನೋಡೋಣ. ಫಸ್ಟ್ ಆಫ್ ಆಲ್ ಈ ವರ್ಷ ಇವರುಗಳಿಗೆ ಬ್ಯಾಡ್ ಅಂತ ತಗೋತೀವಿ, ಓಕೆನಾ? ಆದ್ರೆ ಕಂಪ್ಲೀಟ್ ಬ್ಯಾಡ್ ಇದೆಯಾ, ಸೊ ಯಾವ ಮಂತ್ ಫೇವರಬಲ್ ಇಲ್ಲ ಅಂತ ಹೇಳಿದ್ರೆ ಇದು ಓವರ್ ಆಲ್ ಇದು ಲೈಕ್ ದಶ ಹೇಗಿದೆ, ದಶ ಬ್ಯಾಡ್ ಇದೆ, ಬಟ್ ಬುಕ್ತಿಗಳು ಚೆನ್ನಾಗಿರುತ್ತೆ ಅಲ್ವಾ? ಸೊ ಹಂಗಾಗಿ ಬನ್ನಿ, ಸೊ ಯಾವ್ಯಾವ ತಿಂಗಳು ಹೇಗಿದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಈಗ ಫಸ್ಟ್ ನಾವು ಜನವರಿ ಮಂತ್ ಅನ್ನ ನೋಡೋಣ. ಸೊ ನಿಮ್ಮ ಒಂದು ವೈಯಕ್ತಿಕ ಡೇಟ್ ಆಫ್ ಬರ್ತ್ ಡಿಫ್ರೆಂಟ್ ಆಗಿದ್ರೆ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಬರುತ್ತೆ. ಈಗ ಜನವರಿನಲ್ಲೇ ಹುಟ್ಟಿದ್ದು ಜನವರಿ 29ನೇ ತಾರೀಕು ಹುಟ್ಟಿದ್ರೆ ಸೊ ಅಲ್ಲಿ ಮಂತ್ ನೀವು ಪರ್ಸನಲ್ ಇಯರ್ ಕ್ಯಾಲ್ಕುಲೇಟ್ ಮಾಡುವಾಗ ಡಿಫ್ರೆನ್ಸ್ ಬರುತ್ತೆ. ಜನವರಿ 1ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಡಿಫ್ರೆನ್ಸ್ ಬರುತ್ತೆ. ಕ್ಲಿಯರ್ ಅಲ್ಲ? ಸೊ ಹಾಗಾಗಿ ತುಂಬಾ ಡಿಫ್ರೆನ್ಸಸ್ ಇರುತ್ತೆ. ಸೊ ಈಗ ನಾನು ಓವರ್ ಆಲ್ ಯಾರ್ಯಾರಿಗೆ ಹೇಗಿರುತ್ತೆ ಅಂತ ನಾನು ತಗೊಂತೀನಿ. ಸೊ ಓವರ್ ಆಲ್ ಜನವರಿ ಮಂತ್ 5, 14, 23ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಡೆಫಿನೆಟ್ಲಿ ತುಂಬಾನೇ ಒಳ್ಳೇದು ಅಥವಾ ವೆರಿ ಗುಡ್ ಅಂತ ತಗೊಂತೀವಿ. ತುಂಬಾ ಚೆನ್ನಾಗಿರುತ್ತೆ ಈ ಮಂತು. ಸೊ ಯಾವುದೇ ಅಷ್ಟೊಂದು ಸಮಸ್ಯೆ ನಿಮ್ಗೆ ಇರೋದಿಲ್ಲ. ಅಂಡ್ ಯಾವ್ಯಾವ ವಿಚಾರಕ್ಕೆ ಒಳ್ಳೇದಿರುತ್ತೆ ಜನವರಿ, ಎಸ್ಪೆಷಲಿ ಫೈನಾನ್ಸ್ ರಿಲೇಟೆಡ್ ತುಂಬಾ ಬೆಟರ್ ಆಗಿರುತ್ತೆ ನಿಮ್ಗೆ. ಹಾಗೆ ಕರಿಯರ್ ರಿಲೇಟೆಡ್, ಸೊ ಲೋನ್ಸ್ ಏನಾದ್ರು ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿದ್ರೆ ಫೈನಾನ್ಸ್, ಓವರ್ ಆಲ್ ಫೈನಾನ್ಸ್ ನ ಎಲ್ಲೆಲ್ಲಿ ಬಳಸ್ಕೋತೀವಿ ಎಲ್ಲಾ ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ ಜನವರಿ. ಇನ್ನು ಫೆಬ್ರವರಿ ಹೇಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದು ನಮ್ಗೆ ನ್ಯೂಟ್ರಲ್ ಆಗಿ ಬರುತ್ತೆ. ಸೊ ಹಾಗಾಗಿ ನ್ಯೂಟ್ರಲ್ ಅಂತ ಹೇಳಿದ್ರೆ 7 ಬರುತ್ತೆ ಫೆಬ್ರವರಿಗೆ. ಸೊ ಪ್ಲಸ್ ಇರೋದಿಲ್ಲ, ಮೈನಸ್ ಇರೋದಿಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಅಂತ ಇಂಪ್ಯಾಕ್ಟ್ ನಮ್ಗೆ ವೆರಿ ಬ್ಯಾಡ್ ಬಂದಾಗ ಮಾತ್ರ ಅಲರ್ಟ್ ಆಗಿರ್ಬೇಕು ಅಷ್ಟೇನೆ, ಅದರ್ವೈಸ್ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ನಾಟ್ ಟು ವರಿ. ಫೆಬ್ರವರಿ ನ್ಯೂಟ್ರಲ್ ಆಗಿರುತ್ತೆ ಇವರುಗಳಿಗೆ. ಸೊ ಮಾರ್ಚ್ ತಿಂಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಸೊ ಮಾರ್ಚ್ ತಿಂಗಳು ಕೂಡ ನ್ಯೂಟ್ರಲ್ ಆಗಿರುತ್ತೆ. ಸೊ ಇಲ್ಲಿ ಇವರಿಗೆ ಯಾರಿಗಾದ್ರೂ ಪ್ರಾಪರ್ಟಿ ರಿಲೇಟೆಡ್ ಅಥವಾ ಲಾಂಗ್ ಟರ್ಮ್ ಡಿಸೀಸಸ್, ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಮಾರ್ಚ್ ತಿಂಗಳು ಕಂಪ್ಲೀಟ್ ಇವ್ರಿಗೆ ಮಾರ್ಚ್ ನ್ಯೂಟ್ರಲ್ ಅಂತಾನೆ ಹೇಳ್ತೀವಿ. ಸೊ ನ್ಯೂಟ್ರಲ್ ಇರುವಾಗ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಕೇವಲ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾಗಿರೋದು ಬ್ಯಾಡ್ ಬರುತ್ತಲ್ಲ ಅವಾಗ ನೋಡಿ. ಮಾರ್ಚ್ ಆದ್ಮೇಲೆ ಏಪ್ರಿಲ್ ತಿಂಗಳು 5ನೇ ಸೀರೀಸ್ ಅಲ್ಲಿ ಹುಟ್ಟಿರೋರ್ಗೆ ಲೈಕ್ 5, 14, 23ನೇ ತಾರೀಕುವರೆಗೆ ಏಪ್ರಿಲ್. ಸೊ ಏಪ್ರಿಲ್ ಮಂತ್ ಅಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಬರ್ಡೇ ಟು ಬರ್ಡೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಈ ಮಂತ್ ಅಲ್ಲಿ ಮಾತ್ರ ಸ್ವಲ್ಪ ಬ್ಯಾಡ್ ಇದೆ. ಸೊ ಹಾಗಾಗಿ ಭಯ ಪಡಂಗಿಲ್ಲ. ಲಾಂಗ್ ಏನಾದ್ರು ಇನ್ವೆಸ್ಟ್ಮೆಂಟ್ಸ್ ಇದ್ರೆ ಅಥವಾ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ರೆ, ಸೇಲ್ ಮಾಡ್ತಾ ಇದ್ರೆ, ಅಥವಾ ಯಾವ್ದಾದ್ರು ಶೂರಿಟಿ ಹಾಕ್ತಾ ಇದ್ರೆ, ಸೊ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ರೆ, ಸೊ ಅವರು ಏಪ್ರಿಲ್ ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಈ ನಂಬರ್ ಅಲ್ಲಿ ಹುಟ್ಟಿದ್ರೆ ಮಾತ್ರ. ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ. ನೆಕ್ಸ್ಟ್ ಮೇ ಮಂತ್ ಹೇಗಿರುತ್ತೆ? ಸೊ ಓವರ್ ಆಲ್ ಮೇ ಮಂತ್ ತುಂಬಾನೇ ಚೆನ್ನಾಗಿರುತ್ತೆ ಇವರಿಗೆ. ಸೊ ಹಾಗಾಗಿ ತಲೆ ಕೆಡ್ಸ್ಕೊಳಂಗಿಲ್ಲ. ಎಕ್ಸಲೆಂಟ್, ವೆರಿ ಗುಡ್ ಬರೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ತಿಂಗಳು. ಏನಾದ್ರೂ ಒಂದು ವಿಶೇಷವಾಗಿ ನಡೆಯುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಜೂನ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಜೂನ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಭಯ ಪಡೋ ಹಂಗೆ ಇಲ್ಲ. ಸೊ ಹೊಸ ಬಿಸ್ನೆಸ್ ಆಗಿರಬಹುದು, ಫೈನಾನ್ಸ್ ರಿಲೇಟೆಡ್ ಆಗಿರಬಹುದು, ಸೊ ಇದೆಲ್ಲಾ ವಿಚಾರವಾಗಿ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಜುಲೈ. ಸೊ ಜುಲೈ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಸೊ ಜುಲೈ ತಿಂಗಳಲ್ಲಿ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು. ಎಸ್ಪೆಷಲಿ ಮನೇಲಿ ಹಿರಿಯರು ಯಾರಾದ್ರೂ ಇದ್ರೆ ಅವ್ರ ಆರೋಗ್ಯ ಸಮಸ್ಯೆ ಸ್ವಲ್ಪ ನೋಡ್ಕೊಳ್ಳಿ. ಸೊ ಹಂಗಾಗಿ ಜುಲೈ ಮಂತ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಅದರ್ವೈಸ್ ನಿಮ್ಮ ಪರ್ಸನಲ್ ಇಯರ್ ಏನಾದ್ರು ಚೆನ್ನಾಗಿದ್ದು ಇಲ್ಲೂ ಚೆನ್ನಾಗಿದ್ರೆ ನಿಮ್ಗೆ ತುಂಬಾನೇ ಫೇವರಬಲ್ ಆಗಿ ಇರುತ್ತೆ. ನೆಕ್ಸ್ಟ್ ಆಗಸ್ಟ್ ನೋಡೋಣ. ಸೊ ಆಗಸ್ಟ್ ಮಂತ್ ಅಲ್ಲಿ ನಿಮ್ಗೆ ನ್ಯೂಟ್ರಲ್ ಆಗಿರುತ್ತೆ. ಸ್ವಲ್ಪ ಲಾಂಗ್ ಟರ್ಮ್ ಟ್ರಾವೆಲಿಂಗ್ಸ್ ಏನಾದ್ರು ಇದೆ ಅಥವಾ ವೆಹಿಕಲ್ ರಿಲೇಟೆಡ್ ಏನಾದ್ರು ಇದೆ ನೋಡ್ಕೊಳ್ಳಿ. ಸೊ ನ್ಯೂಟ್ರಲ್, ಹಂಗಾಗಿ ತಲೆ ಕೆಡ್ಸ್ಕೊಬೇಡಿ.
ನೆಕ್ಸ್ಟ್ ಸೆಪ್ಟೆಂಬರ್. ಸೊ ಸೆಪ್ಟೆಂಬರ್ ಮಂತು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಬ್ಯಾಡ್ ಇರುತ್ತೆ ನಿಮ್ಗೆ, ಅಷ್ಟೊಂದು ಫೇವರಬಲ್ ಆಗಿ ಇರೋದಿಲ್ಲ ಸೆಪ್ಟೆಂಬರ್ ಮಂತು. ಸೊ ಹಾಗಾಗಿ ಇಲ್ಲೊಂಚೂರು ನೋಡ್ಕೊಳ್ಳಿ. ನೆಕ್ಸ್ಟ್ ಅಕ್ಟೋಬರ್. ಸೊ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿರುತ್ತೆ ಅಕ್ಟೋಬರು. ಸೊ ವರ್ಷದ ಇನ್ನೇನು 2 ತಿಂಗಳು ಮುಂಚೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನವೆಂಬರು, ಡಿಸೆಂಬರ್. ಸೊ ಇವೆರಡು ಮಂತು ನಿಮ್ಗೆ ನ್ಯೂಟ್ರಲ್ ಬರುತ್ತೆ. ಸೊ ನ್ಯೂಟ್ರಲ್ ಅಂತ ಹೇಳಿದ್ರೆ ಓವರ್ ಆಲ್, ಸೊ ಕೆಲಸದಿಂದ ಹಿಡಿದು ಹಣಕಾಸಿನ ಪರಿಸ್ಥಿತಿಯಿಂದ ಹಿಡಿದು ಎಲ್ಲಾ ವಿಚಾರವಾಗಿನೂ ನ್ಯೂಟ್ರಲ್ ಆಗಿರುತ್ತೆ. ಸೊ ಇಲ್ಲಿ ನೀವು ಅಲರ್ಟ್ ಆಗಿರ್ಬೇಕಾಗಿರೋದು ಯಾವ ಮಂತು? ಏಪ್ರಿಲ್, ನೆಕ್ಸ್ಟ್ ಸೆಪ್ಟೆಂಬರ್, ನೆಕ್ಸ್ಟ್ ಜುಲೈ. ಸೊ ಏಪ್ರಿಲ್, ಸೆಪ್ಟೆಂಬರ್, ಜುಲೈ. ಇಲ್ಲಿ ನಾನು ಶಾರ್ಟ್ ಕಟ್ ಅಲ್ಲಿ ಬರ್ದಿದ್ದೀನಿ, ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. 5-14-23ನೇ ತಾರೀಕಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಓವರ್ ಆಲ್ ಆಗಿ 2025 ಕುಜನ ಅಂಶ ಹೊಂದಿರುವಂತಹ ಈ ವರ್ಷ, ಸೊ ಏಪ್ರಿಲ್, ಜುಲೈ, ಸೆಪ್ಟೆಂಬರ್ ಮಂತ್ ಅಲ್ಲಿ ಮಾತ್ರ ಅಲರ್ಟ್ ಆಗಿರ್ಬೇಕು. ಲೈಫಲ್ಲಿ ಮೈನ್ ಡಿಸಿಷನ್ಸ್ ನ ತಗೊಳ್ಳುವಾಗ ಅದನ್ನ ಹೊರತುಪಡಿಸಿ ನಾರ್ಮಲ್ ವಿಚಾರವಾಗಿ ತಲೆ ಕೆಡ್ಸ್ಕೊಳ್ಳೋ ಹಾಗೆ ಇಲ್ಲ. ವೆರಿ ಗುಡ್ ಬಂದಾಗ ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇವೆಂಟ್ಸ್ ನಡೆಯುತ್ತೆ. ಹಾಗಾಗಿ ವೆರಿ ಗುಡ್ ನೋಡಿ, ಮೇ, ಜೂನ್ ಬ್ಯಾಕ್ ಟು ಬ್ಯಾಕ್ ಇದೆ, ಅದಾದ ಜಾನ್ವರಿನಲ್ಲಿದೆ, ನೆಕ್ಸ್ಟ್ ಸೊ ನಿಮ್ಗೆ ಅಕ್ಟೋಬರ್ ಅಲ್ಲಿ ಇದೆ. ಹಾಗಾಗಿ ಇಲ್ಲಿ ತುಂಬಾನೇ ಚೆನ್ನಾಗಿರೋದ್ರಿಂದ ಇಲ್ಲಿ ಈ ಒಂದು ಪಾಸಿಟಿವ್ ವಿಷಯನ ಬಳಸ್ಕೊಳ್ಳಿ ಅಷ್ಟೇನೆ. ಸೊ ಹಾಗಾಗಿ ಇದಿಷ್ಟು ವಿಚಾರಗಳು 5-14-23ನೇ ತಾರೀಕು ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಈ ವರ್ಷ. ಬ್ಯಾಡ್ ಯಾವಾಗ ಅಂತ ಹೇಳಿದೀನಿ, ಏಪ್ರಿಲ್, ಜುಲೈ, ಸೆಪ್ಟೆಂಬರ್ ಅಲ್ಲಿ ಮಾತ್ರ ಸ್ವಲ್ಪ ಅಲರ್ಟ್ ಆಗಿರಿ. ಸೊ ಟ್ರಾವೆಲಿಂಗ್ ಮಾಡುವಾಗ ಅಥವಾ ಡ್ರೈವಿಂಗ್ ಮಾಡುವಾಗ, ಸೊ ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ, ಯಾರಿಗಾದ್ರೂ ಹಣ ಕೊಡುವಾಗ ಇಲ್ಲಿ ಒಂದ್ ಸ್ವಲ್ಪ ನೀವು ನೋಡ್ಕೋಬೇಕು. ಅದರ್ವೈಸ್ ಸೊ ತಲೆ ಕೆಡ್ಸ್ಕೊಳಂಗೆ ಇಲ್ಲ. ಸೊ ಕ್ಲಿಯರಾ? ಎಸ್. ನೆಕ್ಸ್ಟ್ ನಾವು 6ನೇ ನಂಬರ್ಗೆ ಹೋಗೋಣ. ಈಗ 6ನೇ ಸೀರೀಸ್ ಅಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಬೋರ್ಡ್ ಮೇಲೆ ಏನಕ್ಕೆ ಬರೀತಾ ಇದ್ದೀನಿ ಅಂತ ಹೇಳಿದ್ರೆ, ಜಸ್ಟ್ ನಿಮ್ಗೊಂದು ಕೆಲವ್ರು ಲೇಡೀಸ್ ಎಲ್ಲ, ಹೌಸ್ ವೈಫ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಅವ್ರಿಗೆ ಅಷ್ಟೊಂದು ಟಕಟಕ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಹಾಗಾಗಿ ಸೊ ಬೋರ್ಡ್ ಮೇಲೆ ಬರ್ದಾಗ ಅಟ್ಲೀಸ್ಟ್ ಅವರು ನಿಧಾನಕ್ಕೆ ವಿಡಿಯೋ ನೋಡಿ ಅವ್ರ ಮಂತ್ ಹೇಗಿರುತ್ತೆ ಅಂತ ಪ್ಲಾನ್ ಮಾಡ್ಕೋತಾರೆ. ಪರ್ಸನಲ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ದಶಾ ಗೊತ್ತಿದ್ರೆ ಇನ್ನೂ ಸೂಪರ್. ಸಿ ನ್ಯೂಮರಾಲಜಿನಲ್ಲೂ ದಶಾಭುಕ್ತಿಗಳಿವೆ. ಸೊ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬರೀ ಆಸ್ಟ್ರಾಲಜಿನಲ್ಲೇ ಅಲ್ಲ, ನ್ಯೂಮರಾಲಜಿನಲ್ಲೂ ಇರುತ್ತೆ. ನೀವು ಅಂದ್ರೆ ನಾನ್ ನ್ಯೂಮರಾಲಜಿನಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇದೆ ಅಂತ ಅಲ್ಲ. ಅಸ್ಟ್ರಾಲಜಿನಲ್ಲಿ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿಲ್ಲ ಅಥವಾ ಟೈಮಿಂಗ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ. ಬಟ್ ನ್ಯೂಮರಾಲಜಿನಲ್ಲಿ ಪ್ರತಿದಿನ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ತುಂಬಾನೇ ಇನ್ಸ್ಟೆಂಟ್ ಆಗಿ ನಿಮ್ಗೆ ರಿಸಲ್ಟ್ಗಳು ಬರುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು, ನಿಮ್ಮ ಪರ್ಸನಲ್ ಇಯರ್ ಏನಾದ್ರು ಚೆನ್ನಾಗಿದ್ರೆ ಇಲ್ಲೂ ಚೆನ್ನಾಗಿದ್ರೆ ನಿಮ್ಗೆ ಡಬಲ್ ಧಮಾಕ. ಈಗ ಬನ್ನಿ 6ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಹೇಗಿದೆ ಅಂತ ನಾವು ನೋಡೋಣ. ಅಂದ್ರೆ ಈ ವರ್ಷ ಓವರ್ ಆಲ್ ವರ್ಷ ಎಲ್ಲರೂ ಏನ್ ಹೇಳಿರ್ತಾರೆ, ವಾವ್ ಎಕ್ಸಲೆಂಟ್, ಸೂಪರ್, 6ಕ್ಕೂ 9ಕ್ಕೂ ಅಂತ ಹೇಳಿರ್ತಾರೆ. ಎಕ್ಸಲೆಂಟ್ ಸೂಪರ್, ಫುಲ್ ವಿಡಿಯೋ ನೋಡಿ ಡಿಸೈಡ್ ಮಾಡಿ. ಯಾರೋ ಹೇಳಿದ್ ಕೇಳ್ಬೇಡಿ. ಈಗ ನೀವು ನೋಟ್ ಮಾಡ್ಕೊಳ್ಳಿ, ಈ ವರ್ಷ ಎಲ್ಲ ನೋಡಿ, ನೆಕ್ಸ್ಟ್ ಇಯರ್ ಆಮೇಲೆ ಡಿಸೈಡ್ ಮಾಡಿ ಇದು ಟ್ರೂನಾ ಇಲ್ವಾ ಅಂತ ಹೇಳಿ. ಸೊ ಆತರ ಇದಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ಪ್ಲಸ್ಸೇ ಆಗ್ಬಿಡ್ತಾ ಇತ್ತು. ಹಾಗೆ ಬನ್ನಿ ಜನವರಿ ತಿಂಗಳು ಹೇಗಿರುತ್ತೆ ನೋಡೋಣ. ಇವ್ರಿಗೆ ಯಾರಿಗೆ 6-16-24ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಜನವರಿ ಮಂತು. ಸೊ ಜನವರಿ ಮಂತು ಬ್ಯಾಡ್ ಇದೆ. ಇಲ್ಲಿ ಏನಿದೆಯೋ ಅದು ಹೇಳೋದಷ್ಟೇ ನನ್ನ ಜವಾಬ್ದಾರಿ. ಬ್ಯಾಡ್ ಇದ್ರೆ ಬ್ಯಾಡ್, ಗುಡ್ ಇದ್ರೆ ಗುಡ್, ನ್ಯೂಟ್ರಲ್ ಇದೆ ನ್ಯೂಟ್ರಲ್. ಸೊ ಹಾಗಾಗಿ ಬ್ಯಾಡ್ ಇರುವಾಗ ಹುಷಾರಾಗಿರಿ, ಒಳ್ಳೆ ಟೈಮ್ ಇರುವಾಗ ತುಂಬಾ ಚೆನ್ನಾಗಿರುವಾಗ ಬಳಸ್ಕೊಳ್ಳಿ. ಜಾನ್ವರಿ ಅಷ್ಟು ಫೇವರಬಲ್ ಇಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ನಿಮ್ಮ ಪರ್ಸನಲ್ ಇಯರ್ ಏನಾದ್ರೂ ಚೆನ್ನಾಗಿದ್ರೆ ಇದು ಚೆನ್ನಾಗಿರುತ್ತೆ. ಬರ್ಡೇ ಟು ಬರ್ಡೇ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಫೆಬ್ರವರಿ ಮಂತು ನಿಮ್ಗೆ ನ್ಯೂಟ್ರಲ್ ಆಗಿರುತ್ತೆ ನಿಮ್ಗೆ. ನೆಕ್ಸ್ಟ್ ಮಾರ್ಚ್ ಕೂಡ ನಿಮ್ಗೆ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟ್ ಏಪ್ರಿಲ್. ನೀವು ಡಿಫ್ರೆನ್ಸ್ ನೋಡಿ, ಯಾವ್ಯಾವ ಅಸ್ಟ್ರಾಲಜರ್ ನ್ಯೂಮರಾಲಜಿಸ್ಟ್ಗಳು ಏನು ಹೇಳ್ತಾರೆ ಅನ್ನೋದು ನೋಡಿ. ಸೊ ಏಪ್ರಿಲ್ ನಿಮ್ಗೆ ಬ್ಯಾಡ್ ಇರುತ್ತೆ, ಅಷ್ಟೊಂದು ಫೇವರಬಲ್ ಇರೋದಿಲ್ಲ. ಸ್ವಲ್ಪ ನಿಮ್ಗೆ ಗವರ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಆಗಬಹುದು ಈ ಒಂದು ಮಂತ್ ಅಲ್ಲಿ, ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ನೆಕ್ಸ್ಟ್ ಮೇ. ಸೊ ಮೇನಲ್ಲಿ ಹುಟ್ಟಿರುವಂತಹ 6-15-24 ಇವರಿಗೆ ಸೊ ತುಂಬಾನೇ ಚೆನ್ನಾಗಿರುತ್ತೆ, ವೆರಿ ಗುಡ್. ಸೊ ಹಾಗಾಗಿ ತಲೆ ಕೆಡ್ಸ್ಕೊಳಂಗಿಲ್ಲ. ನೆಕ್ಸ್ಟ್ ಜೂನ್. ಸೊ ಜೂನ್ ಮಂತ್ ಅಲ್ಲಿ ಹೇಗಿರುತ್ತೆ? ಡೆಫಿನೆಟ್ಲಿ ಅಷ್ಟು ಫೇವರಬಲ್ ಇಲ್ಲ. ತಂದೆ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋ ಸಾಧ್ಯತೆ ಇದೆ. ಸೊ ನೋಡ್ಕೊಳ್ಳಿ, ಅಥವಾ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಕೊಡಿ. ಜೂನ್ ಅಷ್ಟು ಫೇವರಬಲ್ ಆಗಿಲ್ಲ. ನೆಕ್ಸ್ಟ್ ಜುಲೈ.
ಸೊ ಜುಲೈಯಲ್ಲಿ ನ್ಯೂಟ್ರಲ್ ಆಗಿ ಬರುತ್ತೆ. ಹಾಗೆ ಸ್ವಲ್ಪ ಹೆಚ್ಚು ಸಾಲ ಮಾಡ್ಕೊಳ್ಳೋದಿರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಜುಲೈ ಆದ ನಂತರ ಸೊ ಆಗಸ್ಟ್ ತಿಂಗಳು ವೆರಿ ಗುಡ್, ತುಂಬಾನೇ ಚೆನ್ನಾಗಿದೆ ಆಗಸ್ಟ್ ತಿಂಗಳು. ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳು ವೆರಿ ವೆರಿ ಗುಡ್, ಸೂಪರ್ ಆಗಿದೆ, ಬಳಸ್ಕೊಳ್ಳಿ ನಿಮ್ದು ಏನೇನು ಪ್ಲಾನಿಂಗ್ಸ್ ಇದೆಯೋ ಅದು. ನೆಕ್ಸ್ಟ್ ಅಕ್ಟೋಬರ್ ತಿಂಗಳು ನಿಮ್ಗೆ ಬ್ಯಾಡ್ ಇರುತ್ತೆ, ಅಷ್ಟು ಫೇವರಬಲ್ ಆಗಿರೋದಿಲ್ಲ. ಸೊ ವೆಹಿಕಲ್ ಅಂದ್ರೆ ಲೈಕ್ ಸಣ್ಣದಾಗಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಕಾಂಬಿನೇಷನ್ಸ್ ಇರೋದ್ರಿಂದ ಹುಷಾರಾಗಿರಿ. ನೆಕ್ಸ್ಟ್ ನವೆಂಬರ್ ಡೆಫಿನೆಟ್ಲಿ ನ್ಯೂಟ್ರಲ್ ಆಗಿದೆ, ಸೊ ಮೈನಸ್ ಇಲ್ಲ, ಹಾಗಾಗಿ ಖುಷಿ ಪಡಿ. ನೆಕ್ಸ್ಟ್ ಡಿಸೆಂಬರ್ ಕೂಡ ನ್ಯೂಟ್ರಲ್ ಆಗಿದೆ. ಹೀಗೆ ಹೇಳಿ, ಈಗ ನೀವು ನೋಡ್ಕೊಳ್ಳಿ, ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಇಯರ್ ನೀವು ನೋಡ್ಕೊಳ್ಳಿ, ಯಾರ್ಯಾರು ಈ ವಿಡಿಯೋಸ್ ನೋಡ್ತಿದ್ದೀರಾ, ಯಾರ್ಯಾರು ನಿಮ್ಗೆ ಈ ವರ್ಷ ಹಂಗಿದೆ ಹಿಂಗಿದೆ ಅಂತ ಹೇಳಿರ್ತಾರಲ್ಲ, ಸೊ ನೀವು ನೋಡ್ಕೊಳ್ಳಿ. ಎಲ್ಲಾರ್ಗು ಎಲ್ಲಾ ವರ್ಷನೂ ಪ್ಲಸ್ ಇರೋದಿಲ್ಲ, ಎಲ್ಲಾರ್ಗು ಎಲ್ಲಾ ವರ್ಷನೂ ಮೈನಸ್ ಇರೋದಿಲ್ಲ. ಇವ್ರಿಗೆ ನೋಡಿ ಜನವರಿ ಏಪ್ರಿಲ್ ಬ್ಯಾಡ್ ಇದೆ, ಸೊ ಹಾಗಾಗಿ ಅಲರ್ಟ್ ಆಗಿರಿ. ನೆಕ್ಸ್ಟ್ ಜೂನ್ ಆಕ್ಚುಲಿ 6ನೇ ತಾರೀಕುವರೆಗೇನೆ ಹೆಚ್ಚು ಜಾಸ್ತಿ ಬ್ಯಾಡ್ ಇದೆ ನೋಡಿ, ಜಾನ್, ಏಪ್ರಿಲ್ ಮತ್ತೆ ಜೂನ್. ಅದಾದ ನಂತರ ಅಕ್ಟೋಬರ್, ಟೋಟಲಿ 12 ತಿಂಗಳಲ್ಲಿ 4 ತಿಂಗಳು ಮೈನಸ್ಸೇ ಇದೆ. ಸೊ ಹಾಗಾಗಿ 6ನೇ ತಾರೀಕು ಅವರು ಯಾರು ಈ ವರ್ಷ ನನಗೆ ಎಕ್ಸಲೆಂಟ್ 6ಕ್ಕೂ 9ಕ್ಕೂ ತುಂಬಾ ಸೂಪರ್ ಅಂತ ಹೇಳಿದ್ರೆ 6ಕ್ಕೂ 9ಕ್ಕೂ ಬರೀ ವೆಹಿಕಲ್ಸ್ ಅಲ್ಲಿ ಮಾತ್ರ ಸೂಪರ್. ಕುಜ ಶುಕ್ರ ಯಾವಾಗ್ರಿ ಫ್ರೆಂಡ್ ಇರ್ತಾರೆ, ಕೆಲವೊಂದು ಕಾಂಬಿನೇಷನ್ಸ್ ಅಲ್ಲಿ ಮಾತ್ರ, ಅದರ್ವೈಸ್ ಅಷ್ಟು ಫೇವರಬಲ್ ಆಗಿ ಇರೋದಿಲ್ಲ. ಸೊ ಹಂಗಾಗಿ ನೀವುಗಳು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿರೋ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಶೇರ್ ಮಾಡಿ. ಹಾಗೆ ಪ್ರತಿ ತಿಂಗಳು ನ್ಯೂಮರಾಲಜಿ ಕ್ಲಾಸಸ್ ಇರುತ್ತೆ. ನ್ಯೂಮರಾಲಜಿ ಅಂದ್ರೆ ಬರೀ ಲಕ್ಕಿ ಕಲರ್ಸ್ ಎಲ್ಲ ನಂಬರ್ಸ್ ಎಲ್ಲ. ಸೊ ಯಾರಿಗೆ ಅಸ್ಟ್ರಾಲಜಿ ಸ್ವಲ್ಪ ಗೊತ್ತು ಇವರು ದಯವಿಟ್ಟು ಜಾಯ್ನ್ ಆಗಬಹುದು, ಏನೂ ಗೊತ್ತಿಲ್ಲದೆ ಇರೋರು ದಯವಿಟ್ಟು ಜಾಯ್ನ್ ಆಗಿ ದುಡ್ಡು ಕಳ್ಕೊಬೇಡಿ. ಇಲ್ಲ ನಾನು ಏನೋ ಮಾಡ್ತೀನಿ, ಸಮಥಿಂಗ್ ನಾನು ಅಚೀವ್ ಮಾಡ್ತೀನಿ, ಅಥವಾ ನನ್ನ ಫ್ಯಾಮಿಲಿ ನನ್ನ ಸರೌಂಡಿಂಗ್ ಅಲ್ಲಿ ನಾನು ಡೆವಲಪ್ ಆಗ್ತೀನಿ ಅನ್ನೋರು ಮಾತ್ರ ಜಾಯ್ನ್ ಆಗಿ. ಸುಮ್ಮನೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ಗೋಸ್ಕರ ಜಾಯ್ನ್ ಆಗುವಂತಹ ವಿದ್ಯಾರ್ಥಿಗಳು ನನಗೆ ಬೇಡ. ಜಾಯ್ನ್ ಆಗ್ಬೇಕು, ನೀವು ಅರ್ನ್ ಮಾಡಬೇಕು, ನೀವು ಇನ್ವೆಸ್ಟ್ ಮಾಡಿರೋದು, ಹಾಗೆ ನಿಮ್ ಲೈಫ್ ಲಾಂಗ್ ಈ ನಾಲೆಡ್ಜ್ ನ ಇಟ್ಕೋಬೇಕು. ಸೊ ಹಾಗಾಗಿ ಪ್ರತಿ ದಿನ ಬೇಕು ನ್ಯೂಮರಾಲಜಿ. ದಿನ ಭವಿಷ್ಯ ನೋಡಕ್ಕೆ ಆಗೋದಿಲ್ಲ, ಯಾಕಂದ್ರೆ ಚಂದ್ರನೇ 2 ಕಾಲ್ ದಿವಸಕ್ಕೆ ಒಂದ್ ಮನೆ ಚೇಂಜ್ ಆಗ್ತಾನೆ. ಬಟ್ ನಂಬರ್ಸ್ ಡೇಟು ಡೈಲಿ ಡಿಫ್ರೆಂಟ್ ಇರುತ್ತೆ ಡೇಟು. ಎಲ್ಲಾದ್ರೂ ನೋಡಿದೀರಾ ಸೇಮ್ ಡೇಟ್ ಇರೋದು ಚಂದ್ರನ್ ತರ? ಸೊ ಹಾಗಾಗಿ ಇನ್ನು 3 ನಕ್ಷತ್ರ ಬರುತ್ತೆ, ಚಂದ್ರ ಹೆಂಗೆ ನಿಮ್ಗೆ ಕರೆಕ್ಟ್ ಆಗಿ ರಿಸಲ್ಟ್ ಕೊಡಕ್ ಸಾಧ್ಯ? ಹಂಗಾರೆ ಚಂದ್ರನ್ಗೆ ಕರೆಕ್ಟ್ ಆಗಿ ರಿಸಲ್ಟ್ ಕೊಡಕ್ಕಾಗಲ್ವಾ ಅಸ್ಟ್ರಾಲಜಿಯಲ್ಲಿ ಅಂತ ಅಲ್ಲ. 90% ಜನದ ಹತ್ರ ಡೇಟ್ ಆಫ್ ಬರ್ತ್ ಇದೆ, ಟೈಮಿಂಗ್ಸೇ ಇಲ್ಲ. ಅರ್ಧ ಗಂಟೆ ಹಾಕೊಳ್ಳಿ ಅಂತ ಹೇಳ್ತೀರಾ, ಅರ್ಧ ಗಂಟೆ ಹಾಕೊಂಡ್ರೆ 50 ವರ್ಷದ ಜೀವನನೇ ಡಿಫ್ರೆಂಟ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಯಾರಿಗ್ ಇಂಟ್ರೆಸ್ಟ್ ಇದೆ, ಲೈಫಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು, ಆ ತರ ಇರೋರು ಮಾತ್ರ ನ್ಯೂಮರಾಲಜಿ ಕ್ಲಾಸಸ್ಗೆ ಜಾಯ್ನ್ ಆಗಿ. ಸುಮ್ನೆ ಹಣ ಇದೆ ಅಂತ ದಯವಿಟ್ಟು ಜಾಯ್ನ್ ಆಗ್ಬೇಡಿ. ನೆಕ್ಸ್ಟ್, ಸೊ 7ನೇ ತಾರೀಕುವರೆಗೆ ಓವರ್ ಆಲ್ ಹೇಗಿರುತ್ತೆ ಈ ವರ್ಷ 2025 ಅಂತ ನೋಡೋಣ, ಯಾವ ತಿಂಗಳು ಹೇಗಿರುತ್ತೆ ಅಂತ ಹೇಳಿ. ಸೊ ಆಕ್ಚುಲಿ 7ನೇ ತಾರೀಕುವರೆಗೆ ಸ್ವಲ್ಪ ಎಕ್ಸ್ಟ್ರಾನೇ ಬೆನಿಫಿಟ್ ಇದೆ. ಯಾರಿಗೇ ಆಗ್ಲಿ ಪ್ರತಿ ವರ್ಷ 4 ತಿಂಗಳು ಪ್ಲಸ್ ಮೈನಸ್ ನ್ಯೂಟ್ರಲ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಮೈನಸ್ ಇರುವಾಗ ಮಾತ್ರ ಅಲರ್ಟ್ ಆಗಿರ್ಬೇಕು ಅಷ್ಟೇನೆ. ಸೊ ಹಾಗಾಗಿ ಬನ್ನಿ, 7, 16, 25. ಸೊ ಈ ದಿನಾಂಕದಲ್ಲಿ ಹುಟ್ಟಿರೋರ್ಗೆ 2025 ಜಾನ್ ತಿಂಗಳಲ್ಲಿ, ಅದೇ ಹೇಳಿದ್ನಲ್ವಾ ಕ್ಲಾಸಸ್ ಇದ್ದಿದ್ರಿಂದ ಸೊ ನಿಮ್ಗೆ ಈ ವಿಡಿಯೋಸ್ ಕರೆಕ್ಟ್ ಆಗಿ ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ಜಾನ್ ತಿಂಗಳು ಇವ್ರಿಗೆ ನ್ಯೂಟ್ರಲ್ ಆಗಿರುತ್ತೆ. ಸ್ವಲ್ಪ ಹೆಲ್ತ್ ವಿಚಾರ ಸ್ವಲ್ಪ ನೋಡ್ಕೊಳ್ಳಿ. ಫಸ್ಟೇ ಸಂಕೋಚ ಜಾಸ್ತಿ ಇವರು, ಯಾರತ್ರನು ಶೇರ್ ಮಾಡಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಫ್ಯಾಬ್ ಮಂತ್ ಸ್ವಲ್ಪ ಬ್ಯಾಡ್ ಇದೆ. ನಿಮ್ಮ ಒಂದು ವೈಯಕ್ತಿಕ ಪರ್ಸನಲ್ ಇಯರ್ ಚೆನ್ನಾಗಿದ್ರೆ ಅಲ್ಲಿ ನೀವು ಟ್ಯಾಲಿ ಮಾಡ್ಕೊಳ್ಳಿ. ಇದು ಓವರ್ ಆಲ್ ಆಗಿ ಕೊಡ್ತಾ ಇರೋದು. ಫ್ಯಾಬ್ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಸಡನ್ ಆಗಿ ಸ್ವಲ್ಪ ಜಾಬ್ ರಿಲೇಟೆಡ್ ವಿಚಾರವಾಗಿ ಸ್ವಲ್ಪ ಆ ವಾದ ವಿವಾದಗಳು ಆಗೋದು ಅಥವಾ ಬಾಸ್ ಇಂದ ಕಿರಿಕಿರಿ ಆಗೋದಿದೆ, ಸ್ವಲ್ಪ ನೋಡ್ಕೊಳ್ಳಿ ಫ್ಯಾಬ್ ಅಲ್ಲಿ. ನೆಕ್ಸ್ಟ್ ಮಾರ್ಚ್ ನಿಮ್ಗೆ ನ್ಯೂಟ್ರಲ್ ಆಗಿರುತ್ತೆ. ಸೊ ಅಷ್ಟೊಂದು ಏನು ವಾವ್ ಮೂಮೆಂಟ್ ಇರೋದಿಲ್ಲ. ಬಟ್ ಏಪ್ರಿಲ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ತುಂಬಾ ಹಣಕಾಸಿನ ಪರಿಸ್ಥಿತಿ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ಇಲ್ಲಿ ತುಂಬಾನೇ ಡಿಫ್ರೆನ್ಸ್ ಆಗುತ್ತೆ. ಸೊ ತುಂಬಾ ಚೇಂಜಸ್ ಕಾಣುತ್ತೆ ನೋಡಿ ಏಪ್ರಿಲ್ ಅಲ್ಲಿ. ಸೊ ವೆರಿ ಗುಡ್, ಏಪ್ರಿಲ್ ಮಂತ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮೇ ಮಂತ್ ಅಲ್ಲಿ ಹಣ ಬಂತು ಅಂತ ಹೇಳಿ ಇಲ್ಲಿ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಕ್ ಹೋದ್ರೆ ಖಂಡಿತ ಬ್ಯಾಡ್ ಇದೆ. ಹಾಗಾಗಿ ಮೇ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ನೆಕ್ಸ್ಟ್ ಜೂನ್ಗೆ ಹೋಗೋಣ. ಸೊ ಜೂನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ, ಒಂದು ಫಾರಿನ್ ಟ್ರಾವೆಲ್ ತೋರಿಸ್ತಾ ಇದೆ. ಅದಾದ ನಂತರ ಸೊ ಶೇರ್ ಮಾರ್ಕೆಟ್ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅಥವಾ ಶೇರ್ಸ್ ಅಲ್ಲಿ ನಿಮ್ಗೆ ಹೆಚ್ಚು ಲಾಭ ಆಗೋದು ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಏನೇ ಇಲ್ಲಿ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಜುಲೈ. ಸೊ ಜುಲೈ ಮಂತ್ ಅಲ್ಲಿ ನಿಮ್ಗೆ ನ್ಯೂಟ್ರಲ್ ಆಗಿದೆ.
ಸೊ ಹಾಗಾಗಿ ಇಲ್ಲಿ ಹೆವಿ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ವೈಯಕ್ತಿಕ ಜಾತಕ ಚೆನ್ನಾಗಿದ್ರೆ ತಗೊಳ್ಳಿ, ಅಂದ್ರೆ ನ್ಯೂಮರಾಲಜಿ ಪ್ರಕಾರನೇ ಹೇಳ್ತಾ ಇರೋದು. ನೆಕ್ಸ್ಟ್ ಆಗಸ್ಟ್. ಆಗಸ್ಟ್ ವೆರಿ ಗುಡ್. ಸೊ ತುಂಬಾ ಚೆನ್ನಾಗಿದೆ ಆಗಸ್ಟ್. ಹಾಗಾಗಿ ಆಗಸ್ಟ್ ಅಲ್ಲಿ ಏನಾದ್ರು ಹೊಸ ಪ್ಲಾನ್ಸ್ ಇದ್ರೆ ನೀವು ಅದನ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಹೊಸದಾಗಿ ಏನಾದ್ರು ವ್ರತಗಳು ಮಾಡೋರು, ನಿಮ್ಗೆ ಗುಡ್ ಟೈಮ್ ಅಲ್ಲಿ ಮಾಡಿ, ಬ್ಯಾಡ್ ಟೈಮ್ ಅಲ್ಲಿ ಮಾಡಿ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ಬೇಡಿ. ರೆಮಿಡೀಸ್ ಇದ್ರೆ ಗುಡ್ ಟೈಮ್ ಅಲ್ಲಿ ಮಾಡಿ. ಜ್ಯೋತಿಷ್ಯ ಕೇಳ್ಕೋಬೇಕಾ ಗುಡ್ ಟೈಮ್ ಅಲ್ಲಿ ಕೇಳ್ಕೊಳ್ಳಿ, ಗುಡ್ ಟೈಮ್ ಅಲ್ಲಿ ಕೇಳ್ಕೊಂಡು ಗುಡ್ ಮಾಡಿ. ಸೊ ಬ್ಯಾಡ್ ಟೈಮ್ ಅಲ್ಲಿ ಕೇಳ್ಕೊಂಡು ರೆಮಿಡೀಸ್ ಮಾಡೋಷ್ರೊಳಗೆ 3 ರಿಂದ 6 ತಿಂಗಳು ಆಗುತ್ತೆ, ಇನ್ ರಿಸಲ್ಟ್ ಬರೋದು ಎಲ್ಲೋಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್ ಮಂತ್ಗೆ ಹೋಗೋಣ. ಸೆಪ್ಟೆಂಬರ್ ಮಂತ್ ಇವ್ರಿಗೆ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ನೆಕ್ಸ್ಟ್ ಅಕ್ಟೋಬರ್ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್ ನವೆಂಬರ್ ನ್ಯೂಟ್ರಲ್, ಸಾರಿ ಬ್ಯಾಡ್ ಇದೆ ನವೆಂಬರ್, ಇವರಿಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ನೆಕ್ಸ್ಟ್ ಫೈನಲ್ ಆಗಿ ಡಿಸೆಂಬರ್ 2025, ಸೊ ನ್ಯೂಟ್ರಲ್ ಆಗಿದೆ. ಸೊ ಇಲ್ಲಿ ವೆರಿ ಸಿಂಪಲ್, ಒಬ್ರಿಗೆ ಪ್ಲಸ್ ಇರುತ್ತೆ, ಒಬ್ರಿಗೆ ಮೈನಸ್ ಇರುತ್ತೆ. ಒಂದ್ ಡೇಟ್ ಅಲ್ಲಿ ಹುಟ್ಟಿರೋರ್ಗೆ ನಿಮ್ ಪರ್ಸನಲ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಪರ್ಸನಲ್ ಇಯರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಆಲ್ರೆಡಿ ನೀವು ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಹಿಂದಿನ ಚಾನಲ್ ವಿಡಿಯೋಸ್ ನೋಡಿದ್ರೆ. ನಿಮ್ಮ ಬರ್ತ್ ನಂಬರು ಮತ್ತೆ ನಿಮ್ಮ ಬರ್ತ್ ಮತ್ತೆ ಮಂತ್ ನಂಬರ್ನ ಟೋಟಲ್ ಮಾಡ್ಕೊಳ್ಳಿ, ಅದಕ್ಕೆ ಪ್ರೆಸೆಂಟ್ ಇಯರ್ ಆಡ್ ಮಾಡ್ಕೊಂಡ್ರೆ ನಿಮ್ಗೆ PYC ಬರುತ್ತೆ, ಪರ್ಸನಲ್ ಇಯರ್ ಕೋಡ್. ಆ ಕೋಡ್ಗೆ ಮಂತ್ ಆಡ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇಂಟ್ರೆಸ್ಟ್ ಇರೋರು ಕ್ಲಾಸ್ ಅಲ್ಲಿ ಜಾಯಿನ್ ಆದಾಗ ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಗೊತ್ತಾಗುತ್ತೆ. ನೋಡಿ, 7ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಎಲ್ಲೆಲ್ಲಿ ಮೈನಸ್ ಇದೆ ಅಂತ ಹೇಳಿ. ಫೆಬ್ರವರಿ, ಮೇ, ನೆಕ್ಸ್ಟ್ ಸೆಪ್ಟೆಂಬರ್ ಅಂಡ್ ನವೆಂಬರ್. ಇಲ್ಲೊಂದು ಸ್ವಲ್ಪ ಅಲರ್ಟ್ ಆಗಿ ಅಷ್ಟೇನೆ, ಅದರ್ವೈಸ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ದು ಏನಾದ್ರು ಪರ್ಸನಲ್ ಇಯರ್ ಚೆನ್ನಾಗಿದ್ರೆ, ಪರ್ಸನಲ್ ಇಯರ್ 7, 8 ಇದ್ರೆ ತುಂಬಾ ಕಷ್ಟ ಇರುತ್ತೆ. ಸೊ ಅದನ್ನು ಬಿಟ್ಟು ಬೇರೆ ಪರ್ಸನಲ್ ಇಯರ್ಸ್ ಇದ್ರೆ ಅಷ್ಟೊಂದು ಕಷ್ಟ ಇರೋದಿಲ್ಲ. ಪರ್ಸನಲ್ ಇಯರ್ಸ್ ಯಾವಾಗ್ಲೂನುವೆ 7, 8 ದ ಮೋಸ್ಟ್ ವರ್ಸ್ಟ್, ವೆರಿ ಬ್ಯಾಡ್, ತುಂಬಾನೇ ಕಷ್ಟ ಇರುತ್ತೆ ಪರ್ಸನಲ್ ಇಯರ್. ಅದ್ರ ಜೊತೆಗೆ 4 ಕೂಡ ತುಂಬಾ ಹಿಂಸೆ ಕೊಡುತ್ತೆ. ಬಟ್ 4 ಹಣ ಕೊಡುತ್ತೆ, 7, 8 ತುಂಬಾನೇ ಸಾಲ ಮಾಡಿಸುತ್ತೆ, ಅಥವಾ ಮನಿ ಲಾಸ್ ಮಾಡಿಸುತ್ತೆ, ಅಥವಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ ಹೆಲ್ತ್ ರಿಲೇಟೆಡ್. ಹಾಗಾಗಿ ನೋಡ್ಕೊಳ್ಳಿ, ನಿಮ್ದೇನ್ ಪರ್ಸನಲ್ ಇಯರ್ ನಡೀತಿದೆ ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ 8ನೇ ತಾರೀಕವರೆಗೆ ಹೋಗೋಣ. ತುಂಬಾ ಜನ ಎಲ್ಲ 8ನೇ ತಾರೀಕವರೆಗೆ ಭಯ ಇಡಿಸ್ಬಿಟ್ಟಿದ್ದಾರೆ, ಲೈಕ್ ಕುಜಿನ ವರ್ಷ ಆಗೋದಿಲ್ಲ ಅಂತ ಹೇಳಿ. ಹಂಗ್ ತಗೊಂಡ್ರೆ ಲಾಸ್ಟ್ ಇಯರ್ ಶನಿ ವರ್ಷ, ಅವಾಗ್ಲೂ ಏನವ್ರಿಗೆ ಆಗ್ಲಿಲ್ಲ. ಸೊ ಅದು ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಹೋಗುತ್ತೆ. ಸೊ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಪ್ಲಸ್, ಇಲ್ಲಿ ಪ್ಲಸ್ ಇದ್ರೆ ಅಲ್ಲಿ ಪ್ಲಸ್, ಇಲ್ಲಾಂದ್ರೆ 2 ಕಡೆ ಮೈನಸ್. ಸೊ ಹಂಗಾಗಿ ಫೈನ್. ಈಗ ನಾವು 8ನೇ ತಾರೀಕು ಅಥವಾ 8 ಸೀರೀಸ್ ಅಲ್ಲಿ ಹುಟ್ಟಿರುವಂತಹ ಒಂದು ವ್ಯಕ್ತಿಗಳಿಗೆ ಹೇಗಿರುತ್ತೆ ಅಂತ ನಾವು ನೋಡೋಣ. ಸೊ ಬನ್ನಿ, ಇದು ನೋಡಿ, ನಿಮ್ಗೆ 6 ಮಂತ್ ಹಿಂದೆನೆ ರೆಡಿ ಆಗಿದೆ ನೋಟ್ಸು, ಬಟ್ ಟೈಮ್, ಸೊ ಅದೇ ಟೈಮ್, ಎಂಡ್ ಆಫ್ ದ ಡೇ ಟೈಮ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ. ಸೊ ಹಾಗಾಗಿ ಸೊ 8, 17, 26 ಬರ್ಡೇ ಟು ಬರ್ಡೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೌದು, 2025 ಕುಜನ್ ವರ್ಷ 8ವರ್ಗೆ ಆಗಲ್ಲ ನಿಜ. ಹಂಗಂತ ವರ್ಷ ಪೂರ್ತಿ ಆಗಲ್ಲ ಅಂದ್ರೆ ಮತ್ತೆ ಅವ್ರು ಏನ್ ಮಾಡ್ಬೇಕು? ಸೊ ಅಲ್ವಾ? ಸೊ ಹಾಗಾಗಿ ಬನ್ನಿ, ಜನವರಿನಲ್ಲಿ ಯಾರು 8ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಡೆಫಿನೆಟ್ಲಿ ಬ್ಯಾಡ್ ಇದೆ. ಸೊ ಹಾಗಾಗಿ ಬ್ಯಾಡ್ ಇರೋವಾಗ ಏನ್ ಮಾಡ್ಬೇಕು? ಪ್ಲಾನ್ ಮಾಡ್ಕೊಳ್ಳಿ. ಬ್ಯಾಕ್ ಟು ಬ್ಯಾಕ್ ಡಬಲ್ ಧಮಾಕ. ಫೆಬ್ರವರಿನಲ್ಲೂ 8ನೇ ತಾರೀಕು ಅವರು ಬ್ಯಾಡ್ ಇದೆ, ಸ್ವಲ್ಪ ಅಲರ್ಟ್ ಆಗಿರಿ. ನಿಮ್ಮ ಪರ್ಸನಲ್ ಇಯರ್ ಚೆನ್ನಾಗಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ. ಸೊ ಮಾರ್ಚ್ ತಿಂಗಳು ನಿಮ್ಗೆ ನ್ಯೂಟ್ರಲ್ ಆಗಿರುತ್ತೆ, ಪುಣ್ಯಕ್ಕೆ ಬ್ಯಾಡ್ ಇಲ್ಲ. ಸೊ ಹಾಗಾಗಿ ತಲೆ ಕೆಡ್ಸ್ಕೋಬೇಡಿ. ನೆಕ್ಸ್ಟ್ ಏಪ್ರಿಲ್ ಆಲ್ಸೋ ನ್ಯೂಟ್ರಲ್. ಸೊ ಏಪ್ರಿಲ್ ಕೂಡ ನಿಮ್ಗೆ ನ್ಯೂಟ್ರಲ್ ಇರುತ್ತೆ, ಹಂಗಾಗಿ ನೋಡ್ಕೊಳ್ಳಿ. ಅಗೈನ್ ಮೇ ಬ್ಯಾಡ್. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಪರ್ಸನಲ್ ಇಯರ್ ಚೆನ್ನಾಗಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಇಲ್ಲ. ಇದು ಓವರ್ ಆಲ್ ಡೇಟ್ ಅಲ್ಲಿ ಹುಟ್ಟಿರೋರ್ಗೆ. ನೆಕ್ಸ್ಟ್ ಜೂನ್. ಸೊ ಡೆಫಿನೆಟ್ಲಿ ವೆರಿ ಗುಡ್. ಎಷ್ಟು ದಿವಸ ಅಂತ ಹೇಳಿ ಪ್ರಾಬ್ಲಮ್ನೇ ಫೇಸ್ ಮಾಡ್ತೀರಾ? ಪ್ರತಿಯೊಬ್ಬರಿಗೂ ಗುಡ್ ಟೈಮ್ ಬ್ಯಾಡ್ ಟೈಮ್ ಬಂದೇ ಬರುತ್ತೆ. ಜೂನು ಜುಲೈ ಡಬಲ್ ಧಮಾಕ, ನಿಮ್ದೇ ಹವಾ. ಸೊ ಯಾರ್ದು 8ನೇ ತಾರೀಕವ್ರದ್ದು. ಸೊ ತುಂಬಾನೇ ಚೆನ್ನಾಗಿದೆ, ಎಕ್ಸಲೆಂಟ್. ನೆಕ್ಸ್ಟ್ ಆಗಸ್ಟ್. ಸೊ ನ್ಯೂಟ್ರಲ್ ಆಗಿದೆ, ಬ್ಯಾಡ್ ಇಲ್ಲ, ನಾಟ್ ಟು ವರಿ. ನೆಕ್ಸ್ಟ್ ಸೆಪ್ಟೆಂಬರ್. ಸೊ ಸೆಪ್ಟೆಂಬರ್ ಮಂತ್ ನಿಮ್ಗೆ ವೆರಿ ಗುಡ್. ಮತ್ತೆ ಇನ್ನೇನ್ ಬೇಕು? ಬ್ಯಾಕ್ ಟು ಬ್ಯಾಕ್ 4 ಮಂತ್ ಆಲ್ಮೋಸ್ಟ್ ಅಲ್ಲಿ ಪ್ಲಸ್ ಇದೆಯಲ್ಲ. ಸೊ ಪಾಸಿಟಿವ್ ನ ಹುಡುಕಿ ಯಾವಾಗ್ಲೂ. ಅಂದ್ರೆ ಕ್ಲಾಸ್ ಆಗಿರ್ಬೋದು. ಬ್ಯಾಡ್ ಬಂತಂದ್ರೆ ಏನಕ್ಕೆ ಬ್ಯಾಡ್ ಬರ್ತಾ ಇದೆ, ಹೆಂಗ್ ಅಲರ್ಟ್ ಆಗಿರ್ಬೇಕು, ಮುಂಚಿತವಾಗಿನೇ ಗೊತ್ತಾಗ್ತಾ ಇದೆಲ್ಲ. ಸೊ ಹಾಗಾಗಿ ಜಸ್ಟ್ ಅಲರ್ಟ್ ಆಗಿರ್ಬೇಕು. ಇನ್ನ ನೀವೇನಾದ್ರು ನೀವು ಹುಟ್ಟಿರೋ ತಿಂಗಳ ಮೇಲೆ ಹೋಗುತ್ತೆ, ತಿಂಗಳುಗಳಲ್ಲಿ ಮತ್ತೆ ಇಯರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಅಕ್ಟೋಬರ್ ಅಲ್ಲಿ ಹೇಗಿದೆ ಇವ್ರಿಗೆ? ಡೆಫಿನೆಟ್ಲಿ ಬ್ಯಾಡ್ ಇದೆ, ಅಷ್ಟೊಂದು ಫೇವರಬಲ್ ಆಗಿಲ್ಲ. ನವೆಂಬರ್ ಅಲ್ಲಿ ಬ್ಯಾಡ್ ಇದೆ.
ಸೊ ಫೇವರಬಲ್ ಆಗಿ ಇಲ್ಲ. ಡಿಸೆಂಬರು ನ್ಯೂಟ್ರಲ್, 8ನೇ ತಾರೀಕು. ಸೊ ಇದನ್ನ ಬಿಟ್ಟು ವರ್ಷ ಪೂರ ಪ್ರಾಬ್ಲಮ್ ಇದೆ 8ನೇ ತಾರೀಕು ಅಂದ್ರೆ ಮತ್ತೆ ಅವ್ರಂಗ್ ಕೆಲಸನೇ ಮಾಡ್ಬಾರ್ದ, ಲೈಫಲ್ಲಿ ಏನು ಅಚೀವೇ ಮಾಡಲ್ವಾ ಅವರು? ಸೊ ಹಾಗಾಗಿ ಇಲ್ಲಿ ನೋಡಿ, ಬ್ಯಾಡು ಜಾನು ಫೆಬ್ ಬ್ಯಾಡ್ ಇದೆ. ಸೊ ಯಾವ್ದೇ ಲಿಟಿಗೇಷನ್ಸ್ ಈ ತರ ಏನಾದ್ರು ಇದ್ರೆ ಸ್ವಲ್ಪ ಹ್ಯಾಂಡಲ್ ಮಾಡಿ, ರಿಸ್ಕ್ ತಗೋಬೇಡಿ. ಆಮೇಲೆ ಮೇನ್ ಅಲ್ಲಿ ನೋಡಿ, ಸೊ ಮೇನ್ ಅಲ್ಲಿ ಎಸ್ಪೆಷಲಿ ಕುಟುಂಬದಲ್ಲಿ ಸ್ವಲ್ಪ ಯಾರಿಗಾದ್ರು ಲೈಕ್ ಹೆಲ್ತ್ ಇಶ್ಯೂಸ್ ಇದ್ರೆ, ಆಕ್ಸಿಡೆಂಟ್ ಕಾಂಬಿನೇಷನ್ಸ್ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಅದು ಬಿಟ್ರೆ ನವೆಂಬರ್ ಅಲ್ಲಿ ಸ್ವಲ್ಪ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಸೊ ನವೆಂಬರ್ ನಿಮ್ಗೆ ಸ್ವಲ್ಪ ಎಮೋಷನಲ್ ಆಗಿರುತ್ತೆ. ಸೊ ಸ್ವಲ್ಪ ಈಗೋ ಇಶ್ಯೂಸ್, ತಂದೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಸೊ ಈ 4 ತಿಂಗಳಲ್ಲಿ ಹುಷಾರಾಗಿರಿ. ಇನ್ನ ಬ್ಯಾಕ್ ಟು ಬ್ಯಾಕ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನಿಮ್ಗೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಆಗಸ್ಟ್ ನ್ಯೂಟ್ರಲ್ ಇದೆ ಬಟ್ ಬ್ಯಾಡ್ ಇಲ್ಲ. ಸೊ ಆಲ್ಮೋಸ್ಟ್ ಆಲ್ ನಿಮ್ಗೆ 3.5 ಮಂತ್ ಎಕ್ಸಲೆಂಟ್ ಆಗಿದೆ. ಇನ್ನು ಮಾರ್ಚ್ ಏಪ್ರಿಲ್ ನ್ಯೂಟ್ರಲ್ ಆಗಿರುತ್ತೆ. ಸೊ ಎಂಡ್ ಆಫ್ ದ ಡೇ ಡೆಡ್ ಲೈನ್ಗಿಂತ ಅಟ್ಲೀಸ್ಟ್ ರಿಲೀಫ್ ಆಗೋದು ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ಹಾಗಾಗಿ ಸೊ ನಾಟ್ ಟು ವರಿ. ಇಲ್ಲಿ ನಿಮ್ಗೆ ಇಷ್ಟು ವಿಚಾರಗಳು ಯಾರಿಗೆ 8ನೇ ತಾರೀಕಲ್ಲಿ ಹುಟ್ಟಿರೋದು. ರೆಮಿಡೀಸ್ ಸಿಂಪಲ್, ರೆಮಿಡೀಸ್ ತಲೆ ಕೆಡ್ಸ್ಕೋಬೇಡಿ. ರೆಮಿಡೀಸ್ ಬಲ್ಕಲ್ಲಿ ಕೊಟ್ರೆ ವರ್ಕ್ ಆಗಲ್ಲ. ವೈಯಕ್ತಿಕ ಜಾತಕ ಚೆಕ್ ಮಾಡ್ಕೊಳ್ಳಿ. ರೆಮಿಡೀಸ್ ಏನು ಇಲ್ಲ, 10 ಕೋಟಿ ಇನ್ವೆಸ್ಟ್ ಮಾಡ್ಬೇಕು, ಮಾಡದೇ ಇರೋದು ಅದೇ ರೆಮಿಡಿ. ಇಷ್ಟೇ ಸಿಂಪಲ್. ಸುಮ್ನೆ ಅದಕ್ಕೋಸ್ಕರ ನೀವು ಅಸ್ಟ್ರಾಲಜಿ ಕೇಳ್ಬೇಕಂತ ಏನಿಲ್ಲ, ಅಥವಾ ನ್ಯೂಮರಾಲಜಿ. ಸೊ ಫೋನ್ ನಂಬರ್ ಒಂದು ಚೇಂಜ್ ಮಾಡ್ಬಿಟ್ರೆ ಹಣೆ ಬರ ಚೇಂಜ್ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಮ್ಯಾರೇಜ್ ಡೇಟ್, ನೇಮ್, ನೀವು ವಾಸ ಮಾಡೋ ಮನೆ ಅಥವಾ ನೀವು ಬಳಸೋ ವೆಹಿಕಲ್ ನಂಬರ್ಸ್, ಅದಾದ ನಂತರ ನಿಮ್ಮ ವೈಯಕ್ತಿಕ ಒಂದು ಜಾತಕ. ಲೋಶು ಗ್ರೇಡ್ ಅಲ್ಲಿ ಏನ್ ನಂಬರ್ ಮಿಸ್ ಆಗಿದೆಯಾ, ಫೋನ್ ನಂಬರ್ ಅಲ್ಲಿ ಆ ಲೋಶು ಗ್ರೇಡ್ ನ ಫಿಲ್ ಮಾಡ್ಬೇಕು. ಸೊ ಅದು ಆತರ ಪ್ಲಾನ್ ಮಾಡ್ಕೋಬೇಕು. ಸುಮ್ನೆ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ, ಅನವಶ್ಯಕವಾದಂತಹ ರಿಸ್ಕ್. ನೆಕ್ಸ್ಟ್ ಬನ್ನಿ, ಈಗಲೇ ಇರೋದು ವಿಷಯ. 9ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಎಲ್ಲರಿಗೂ ಪ್ಲಸ್ ಈ ವರ್ಷ ನೋಡೋಣ. ಆಲ್ಮೋಸ್ಟ್ ಆಲ್ ಪ್ಲಸ್ ಇರ್ಬೇಕಲ್ವಾ 9 ಸೀರೀಸ್ ಅಲ್ಲಿ ಹುಟ್ಟಿರೋರ್ಗೆ. ಎಸ್, 9, 18, 27. ಸೊ ನಿಮ್ದೇ ವರ್ಷ, ಕುಜನ ವರ್ಷ. ಸೊ ಏನ್ ಮಾಡ್ತೀರಾ ನೋಡೋಣ. ಎಷ್ಟು ತಿಂಗಳು ನೀವು ಪ್ಲಸ್ ಕೊಟ್ಟಿದ್ದೀರಾ ನಿಮ್ಮ ಒಂದು ನಂಬರ್ ಅಲ್ಲಿ ಹುಟ್ಟಿರೋರ್ಗೆ ನೋಡೋಣ ಬನ್ನಿ. ಜಾನ್. ಸೊ ಜಾನ್ ವೆರಿ ಗುಡ್, ವಾವ್, ಸೂಪರ್. ಫೆಬ್ ವೆರಿ ಬ್ಯಾಡ್, ಬಿ ಕೇರ್ಫುಲ್ while investing the money, little bit emotional ಆಗೋ ಸಾಧ್ಯತೆ ಜಾಸ್ತಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮಾರ್ಚ್ ವೆರಿ ಗುಡ್. ಏಪ್ರಿಲ್ ಬ್ಯಾಡ್. ಮೇ ನ್ಯೂಟ್ರಲ್. ಜೂನ್ ಡೆಫಿನೆಟ್ಲಿ ಜೂನ್ ತುಂಬಾ ಚೆನ್ನಾಗಿರುತ್ತೆ ಇವ್ರಿಗೆ. ಸೊ ಎಸ್ಪೆಷಲಿ ಫೈನಾನ್ಸ್ ರಿಲೇಟೆಡ್ ವೆರಿ ಗುಡ್, ವೆರಿ ಗುಡ್. ಇಷ್ಟು 3 ತಿಂಗಳು ಬಂದಿದೆ. ನೆಕ್ಸ್ಟ್ ಜುಲೈ ನ್ಯೂಟ್ರಲ್. ಆಗಸ್ಟ್ ಬ್ಯಾಡ್. ಸೆಪ್ಟೆಂಬರ್ ನ್ಯೂಟ್ರಲ್. ಅಕ್ಟೋಬರ್ ವೆರಿ ಗುಡ್. ಡಿಸೆಂಬರ್ ವೆರಿ ಗುಡ್. ಸೊ ಇವ್ರಿಗೆ ನೋಡಿ ಎಕ್ಸ್ಟ್ರಾ 1, 2, 3, 4, 5 ಮಂತ್ ಎಕ್ಸ್ಟ್ರಾ ಸಿಕ್ಕಿದೆ. ಐ ಮೀನ್ ಕಂಪೇರಿಂಗ್ ಟು ಅದರ್ಸ್ ಸೇಮ್ ನಂಬರ್, ಅವ್ರದೇ ನಂಬರ್ ಅಲ್ವಾ. ಸೊ ಅದಕ್ಕೆ ವೆರಿ ಗುಡ್ ಇರೋದು. ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ. ಈ ತಿಂಗಳು ತುಂಬಾ ಚೆನ್ನಾಗಿದೆ. ನಿಮ್ಮ ವೈಯಕ್ತಿಕ ಜಾತಕನ ಅಂದ್ರೆ ನಿಮ್ಮ ಪರ್ಸನಲ್ ಇಯರ್ ನೀವು ನೋಡ್ಕೊಳ್ಳಿ. ಸಿ, ಬ್ಯಾಡ್ ಫೆಬ್ರವರಿನಲ್ಲಿ ಬ್ಯಾಡ್, ಏಪ್ರಿಲ್ ಅಲ್ಲಿ ಬ್ಯಾಡ್, ಆಗಸ್ಟ್ ಅಲ್ಲಿ ಬ್ಯಾಡ್. ಸೊ 3 ತಿಂಗಳಲ್ಲಿ ಬ್ಯಾಡ್ ಇದೆ. ಅದರ್ವೈಸ್ ಎಲ್ಲ ನ್ಯೂಟ್ರಲ್ ಇದೆ. ಸೊ ನಾಟ್ ಟು ವರಿ. ಫೆಬ್, ಏಪ್ರಿಲ್, ಆಗಸ್ಟ್ ಈ ತಿಂಗಳಲ್ಲಿ ಮಾತ್ರ ಸೊ 9 ಸೀರೀಸ್ ಅಲ್ಲಿ ಹುಟ್ಟಿರೋರು ಅಲರ್ಟ್ ಆಗಿರ್ಬೇಕು. ಅದರ್ವೈಸ್ ದರ್ ಇಸ್ ನೋ ಇಶ್ಯೂಸ್. ಸೊ ಇದಿಷ್ಟು ವಿಚಾರಗಳು ನಿಮಗೆ ನನ್ನ ಕಡೆಯಿಂದ. ಯಾಕಂದ್ರೆ ಉಳಿದ ನಂಬರ್ಸ್ ನಾನು ವಿಡಿಯೋಸ್ ಮಾಡಿದ್ದೀನಿ ಸಪ್ರೇಟ್. ಇದು ಕ್ಲಾಸಸ್ ಇರೋದ್ರಿಂದ ಮಾಡಕ್ ಆಗ್ಲಿಲ್ಲ. ಸೊ ಹಾಗಾಗಿ ಈಗ ಪರ್ಸನಲ್ ಇಯರ್ ತುಂಬಾ ಜನಕ್ಕೆ ಏನಾದ್ರು ಡೌಟ್ ಇದ್ರೆ PYC ಇಲ್ಲೊಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 4